ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 3 ಸೆಪ್ಟೆಂಬರ್ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಸ್ವತಂತ್ರ ಚಳುವಳಿಯಲ್ಲಿ ಪ್ರಸಿದ್ಧವಾದಂತಹ ಸುರಪುರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾಯಚೂರು, ಯಾದಗಿರಿ, ಬಳ್ಳಾರಿ ಅಥವಾ ವಿಜಯಪುರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯಲ್ಲಿ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಪ್ರಸಿದ್ಧವಾದಂತಹ ಸಕ್ರಿಯವಾಗಿ ಭಾಗವಹಿಸಿದಂತಹ ಹೋರಾಟಗಾರರನ್ನ ಈ ಸುರಪುರ ನಗರದಲ್ಲಿ ನಾವು ಕಾಣಬಹುದಾಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದಂತಹ ರಮ್ಯಾ ಕುರುಬಾ, ಶ್ರೀಧರ್ ಮೂರ್ತಿ, ಕಿರಣ್ ಮಾಲ್ಗುಂಡ್, ಕವಿತಾ ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಇನ್ನೊಂದು ಪ್ರಶ್ನೆಯನ್ನು ಕೂಡ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಕೇಳಿದ್ದೆ, ಈ ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಎಂದು ಆಚರಿಸಲಾಗುತ್ತೆ ಅಂತಂದರೆ ಆಗಸ್ಟ್ 29 ಅಂತ. ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಅಥವಾ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನಾಗಿ ಆಗಸ್ಟ್ 29ರಂದು ಭಾರತದಲ್ಲಿ ಆಚರಿಸಲಾಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಕಿರಣ್ ಮಾಲ್ಗುಂಡ. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ ಮ್ಯಾಪಿಂಗ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದ್ದು, ಪಶ್ಚಿಮ ಬಂಗಾಳವು ಯಾವ ರಾಜ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಭಾರತದಲ್ಲಿನ ರಾಜ್ಯವಾದಂತಹ ಪಶ್ಚಿಮ ಬಂಗಾಳ ಇದು ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಆಪ್ಷನ್ಗಳೊಂದಿಗೆ ಮೇಘಾಲಯ, ಒಡಿಶಾ, ಬಿಹಾರ್, ಜಾರ್ಖಂಡ್ ಇದೆ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಾಳೆ ಇದರ ಉತ್ತರವನ್ನು ತಿಳಿದುಕೊಳ್ಳೋಣ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ PC ಮತ್ತು PSI ಬ್ಯಾಚ್ಗಳು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗ್ತಾ ಇದ್ದು, ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೆರೀಸ್ಗಳು, ಡೌಟ್ಸ್ಗಳು ಇದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ಲಿಯರ್ ಮಾಡ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬೋದು. ಅದೇ ರೀತಿ ಈಗ ಡಿಸ್ಕಷನ್ ಮಾಡ್ತಾ ಇರುವಂತಹ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದೇಶಗಳು ತಮ್ಮ ಭೂಗಡಿಯನ್ನು ನೆದರ್ಲ್ಯಾಂಡ್ನೊಂದಿಗೆ ಹಂಚಿಕೊಳ್ಳುತ್ತವೆ ಅಂತ ಪ್ರಶ್ನೆ ಇದೆ. ಇದು ಕೂಡ ಮ್ಯಾಪಿಂಗ್ಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯಾಗಿದೆ. ನೆದರ್ಲ್ಯಾಂಡ್ ಮುಖ್ಯವಾಗಿ ಯುರೋಪಿನಲ್ಲಿ ಕಂಡುಬರಬಹುದಾದಂತಹ ಒಂದು ದೇಶವಾಗಿದೆ. ಸೊ ಇದರ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಕೇಳಲಾಗಿದೆ ಪ್ರಶ್ನೆಯನ್ನು. ಆಪ್ಷನ್ಗಳಲ್ಲಿ UK ಮತ್ತು ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಬೆಲ್ಜಿಯಂ, ಜರ್ಮನಿ ಮತ್ತು ಬೆಲ್ಜಿಯಂ ಅಥವಾ ಪೋಲೆಂಡ್ ಮತ್ತು ಚೆಕ್ ಗಣರಾಜ್ಯ ಅಂತ ಇದೆ. ಸರಿಯಾದ ಉತ್ತರ ನೆದರ್ಲ್ಯಾಂಡ್ನೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಜರ್ಮನಿ ಮತ್ತು ಬೆಲ್ಜಿಯಂ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಇದರ ಕುರಿತಾದಂತಹ ಒಂದು ಇನ್ಫಾರ್ಮೇಷನನ್ನು ಆರ್ಟಿಕಲ್ ಡಿಸ್ಕಸ್ ಮಾಡೋದರ ಮೂಲಕ ತಿಳಿದುಕೊಳ್ಳೋಣ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ನೆದರ್ಲ್ಯಾಂಡ್ಸ್ ದೇಶದ ಮಹಾರಾಣಿಯಾದಂತಹ ಮ್ಯಾಕ್ಸಿಮಾ ಅವರೊಂದಿಗೆ ಕೆಲವೊಂದಿಷ್ಟು ಸಂವಾದವನ್ನು ಮಾಡಿದರು. 2 ದಿನಗಳ ಕಾಲ ನೆದರ್ಲ್ಯಾಂಡ್ನ ರಾಣಿಯಾದಂತಹ ಮ್ಯಾಕ್ಸಿಮಾ ಅವರು ಭಾರತಕ್ಕೆ ಭೇಟಿ ನೀಡಿದರು. ಸೊ ಇದೇ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ದ್ವಿಪಕ್ಷೀಯವಾದಂತಹ ಸಂಬಂಧಗಳ ವಿವಿಧ ಅಂಶಗಳನ್ನು ಡಿಸ್ಕಸ್ ಮಾಡಲಾಯಿತು. ಸೊ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಡಿಸ್ಕಸ್ ಮಾಡಲಾದಂತಹ ಅಂಶ ಯಾವುದು ಅಂತಂದರೆ, ಭಾರತವು ಇಲ್ಲಿಯವರೆಗೆ ಸಾಧನೆ ಮಾಡಿದಂತಹ ಸಾರ್ವತ್ರಿಕ ಹಣಕಾಸು ಸೇರ್ಪಡೆ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕುರಿತಾಗಿ, ಇದರ ಒಂದು ಇನಿಷಿಯೇಟಿವ್ಗಳ ಕುರಿತಾಗಿ ಈ ಒಂದು ಡಿಸ್ಕಷನ್ನಲ್ಲಿ ಮುಖ್ಯವಾದಂತಹ ಒಂದು ಹೈಲೈಟ್ ಆಗಿತ್ತು. ಸೊ ಭಾರತ ಈವರೆಗೆ ಸಾಧಿಸಿದಂತಹ ಈ ಒಂದು ಹಣಕಾಸು ಸೇರ್ಪಡೆ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ನಿಟ್ಟಿನಲ್ಲಿ ತನ್ನಂತಹ ಸಾಕಷ್ಟು ಉಪಕ್ರಮಗಳ ಕುರಿತಾಗಿ ರಾಣಿ ಮ್ಯಾಕ್ಸಿಮಾ ಅವರು ಶ್ಲಾಘನೆ ಮಾಡಿದ್ದಾರೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನೀರಿನ ಮೇಲೆ ಕಾರ್ಯತಂತ್ರದ ಪಾಲುದಾರಿಕೆ ಅಥವಾ ದ ಸ್ಟ್ರಾಟಜಿ ಆನ್ ವಾಟರ್,
ಈ ರೀತಿಯಾದಂತಹ ಡಿಸ್ಕಷನನ್ನು ಲಾಸ್ಟ್ ಇಯರ್ ಕೂಡ ಭಾರತದ ರಾಷ್ಟ್ರಪತಿಗಳು ನೆದರ್ಲ್ಯಾಂಡ್ನೊಂದಿಗೆ ವರ್ಚುವಲ್ ಶೃಂಗಸಭೆಯಲ್ಲಿ ಡಿಸ್ಕಷನ್ ಮಾಡಿದರು. ಸೊ ಅದರ ಒಂದು ಮುಂದುವರೆದ ಭಾಗವನ್ನಾಗಿ ಸಾಕಷ್ಟು ವಿವಿಧ ರೀತಿಯಾದಂಥ ಆಯಾಮಗಳ ಕುರಿತಾಗಿ ಈ ಒಂದು ಡಿಸ್ಕಷನ್ನಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಸೊ ಈ ನೆದರ್ಲ್ಯಾಂಡ್ಸ್ ನ್ಯೂಸ್ನಲ್ಲಿರೋದರಿಂದ ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆದರ್ಲ್ಯಾಂಡ್ ಕುರಿತಾಗಿ ಅದರ ಮ್ಯಾಪಿಂಗ್ ಲೊಕೇಶನ್ ಕುರಿತಾಗಿ ತಿಳಿದುಕೊಳ್ಳೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನೆದರ್ಲ್ಯಾಂಡ್ ಯುರೋಪಿನಲ್ಲಿ ಕಂಡುಬರಬಹುದಾದಂತಹ ಒಂದು ಪ್ರಮುಖವಾದಂತಹ ರಾಷ್ಟ್ರವಾಗಿದೆ. ಇದರ ಪೂರ್ವಕ್ಕೆ ಜರ್ಮನಿ ಮತ್ತು ದಕ್ಷಿಣಕ್ಕೆ ಬೆಲ್ಜಿಯಂನೊಂದಿಗೆ ತನ್ನ ಭೂಗಡಿಯನ್ನು ನೆದರ್ಲ್ಯಾಂಡ್ಸ್ ಹಂಚಿಕೊಳ್ಳುತ್ತೆ. ಉತ್ತರ ಮತ್ತು ಪಶ್ಚಿಮ ಅಥವಾ ವಾಯುವ್ಯ ಭಾಗಕ್ಕೆ ಉತ್ತರ ಸಮುದ್ರದ ಕರಾವಳಿಯನ್ನು ಕೂಡ ಈ ನೆದರ್ಲ್ಯಾಂಡ್ ಹಂಚಿಕೊಳ್ಳುತ್ತೆ. ಉತ್ತರ ಸಮುದ್ರ ಅಂತಂದರೆ ನಾರ್ತ್ ಸಿ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಉತ್ತರ ಸಮುದ್ರದಲ್ಲಿ ಜರ್ಮನಿ, ಈ ಯುನೈಟೆಡ್ ಕಿಂಗ್ಡಮ್, ಬೆಲ್ಜಿಯಂ, ಜರ್ಮನಿಯೊಂದಿಗೆ ನೆದರ್ಲ್ಯಾಂಡ್ಸ್ ತನ್ನ ಕಡಲ ತೀರಗಳನ್ನು ಹಂಚಿಕೊಳ್ಳುತ್ತದೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಮ್ಯಾಪಿಂಗ್ನೊಂದಿಗೆ ಅಂದರೆ ನಕಾಶೆಯ ಮೂಲಕ ತಿಳಿದುಕೊಂಡರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯುರೋಪಿನ ಉತ್ತರ ಭಾಗದಲ್ಲಿ ನೀವು ನೋಡ್ಬೋದು ಈ ಒಂದು ಹೈಲೈಟ್ ಮಾಡಿದಂತಹ ದೇಶ ನೆದರ್ಲ್ಯಾಂಡ್ಸ್ ಆಗಿದ್ದು ಇದರ ರಾಜಧಾನಿ ಆಮ್ಸ್ಟರ್ಡಾಮ್ ಆಗಿದೆ. ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಪೂರ್ವಕ್ಕೆ ಇದು ಜರ್ಮನಿಯೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡರೆ ದಕ್ಷಿಣಕ್ಕೆ ಬೆಲ್ಜಿಯಂ ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಉತ್ತರದಲ್ಲಿ ನಾರ್ತ್ ಸಿ ಅಥವಾ ಉತ್ತರ ಸಮುದ್ರ ಅಂತ ಈ ಒಂದು ಕಡಲನ್ನು ಅಥವಾ ಸಮುದ್ರವನ್ನು ಕರೆಯಲಾಗುತ್ತೆ. ಈ ಒಂದು ಕರಾವಳಿಯನ್ನು ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಹಂಚಿಕೊಳ್ಳುತ್ತೆ ನೆದರ್ಲ್ಯಾಂಡ್ಸ್. ಸೊ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮ್ಯಾಪಿಂಗ್ ಕೂಡ ನೆನ್ಪಿಟ್ಕೊಳ್ಳಿ. ನೆದರ್ಲ್ಯಾಂಡ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಜರ್ಮನಿ ಮತ್ತು ಬೆಲ್ಜಿಯಂ ಆಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. IDP ಅಥವಾ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇದಕ್ಕೆ ಸಂಬಂಧಿಸಿದಂತೆ ರಸ್ತೆ ಸಂಚಾರದ ಕುರಿತಾದಂತಹ ಜಿನಿವಾ ಕನ್ವೆನ್ಷನ್, ಜಿನಿವಾ ಸಮಾವೇಶ ಯಾವ ವರ್ಷದಂದು ಜಾರಿಗೆ ಬಂದಿತು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ 1945, 1945, 1952, 2000 ಅಥವಾ 2022 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2, 1952ರಲ್ಲಿ ಮೊದಲ ಬಾರಿಗೆ ಈ ಜಿನೆವಾ ಕನ್ವೆನ್ಷನ್ ಜಾರಿಗೆ ಬಂದಂತಹ ವರ್ಷವಾಗಿದೆ. ಸೊ ಜಿನೆವಾ ಕನ್ವೆನ್ಷನ್ ಮುಖ್ಯವಾಗಿ ಅಂತಾರಾಷ್ಟ್ರೀಯವಾದಂತಹ ಡ್ರೈವಿಂಗ್ ಪರ್ಮಿಟ್ ಅನ್ನು ನೀಡುವ ಕುರಿತಾದಂತಹ ರಸ್ತೆ ಸಂಚಾರಕ್ಕೆ ಕುರಿತಾದಂತಹ ಒಂದು ಸಮಾವೇಶ ಆಗಿದೆ. ಸೊ ಈ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಥವಾ RTOದಿಂದ ನಮಗೆ ಡ್ರೈವಿಂಗ್ ಲೈಸೆನ್ಸನ್ನು ನೀಡಲಾಗುತ್ತೆ. ಸೊ ಅದೇ ರೀತಿ ಅಂತಾರಾಷ್ಟ್ರೀಯವಾಗಿ ಗಾಡಿಯನ್ನು ಚಲಾಯಿಸುವಂತಹ ವಾಹನ ಚಾಲಕರಿಗೆ ಈ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟನ್ನು ಪ್ರತಿ ರಾಷ್ಟ್ರದಲ್ಲೂ ನೀಡಲಾಗುತ್ತೆ. ಇದನ್ನು ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆಯಾದಂತಹ ಒಂದು ಡಿಸೈನ್ನಲ್ಲಿ ನೀಡ್ತಾ ಇರೋದ್ರಿಂದ ಪರದೇಶದಲ್ಲಿ ಡ್ರೈವಿಂಗ್ ಮಾಡುವಂತಹ ಭಾರತೀಯ ನಾಗರಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರ್ತಾ ಇವೆ. ಸೊ ಈ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದಿಂದ ರೀಸೆಂಟಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಈ ಗೈಡ್ಲೈನ್ಸ್ಗಳ ಪ್ರಕಾರ ಭಾರತದಲ್ಲಿ ಏಕರೂಪವಾದಂತಹ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟನ್ನು ಎಲ್ಲ ರಾಜ್ಯಗಳು ಒಂದೇ ರೀತಿಯಾದಂತಹ ಡಿಸೈನನ್ನು ಹೊಂದಿದ ಒಂದು ಲೈಸೆನ್ಸನ್ನು ನೀಡಬೇಕು ಅಂತ ಈ ಒಂದು ಗೈಡ್ಲೈನ್ಸ್ನಲ್ಲಿ ಸೂಚಿಸಲಾಗಿದೆ. 1949ರಲ್ಲಿ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರದ ಸಮಾವೇಶಕ್ಕೆ ಸಂಬಂಧಿಸಿದಂಥ ಅಥವಾ ಜಿನಿವಾ ಕನ್ವೆನ್ಷನ್ ಅಂತ ಕೂಡ ಇದನ್ನ ಕರೀತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತ ಕೂಡ ಇದರ ಒಂದು ಸದಸ್ಯತ್ವವನ್ನು ಹೊಂದಿ ಈ ಒಂದು ಅಗ್ರಿಮೆಂಟ್ಗೆ, ಈ ಒಂದು ಸಮಾವೇಶಕ್ಕೆ ಸಹಿ ಹಾಕಿತ್ತು. ಸೊ ಇದಕ್ಕೆ ಎಲ್ಲ ರೀತಿಯಿಂದಲೂ ಬದ್ಧವಾಗಿದೆ ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರದಿಂದ ಹೊರಡಿಸಲಾಗಿದೆ. ಸೊ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಪ್ರಸ್ತುತವಾಗಿ ನೀಡ್ತಾ ಇರುವಂತಹ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಎಲ್ಲ ಒಂದು ರಾಜ್ಯಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾದಂತಹ ಡಿಸೈನನ್ನು ಹೊಂದಿದ್ದು, ಮುಖ್ಯವಾಗಿ ಅದರ ಸ್ವರೂಪ ಆಗಿರ್ಬೋದು, ಗಾತ್ರ, ಮಾದರಿ, ಬಣ್ಣ ಆಗಿರ್ಬೋದು, ಇದರಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಾಹನ ಚಾಲಕರಿಗೆ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರ್ತಾ ಇವೆ. ಈ ಬೇರೆ ದೇಶದ ಒಂದು ಗೌರ್ಮೆಂಟ್ಗಳು ಈ ಒಂದು ಭಾರತದ ನಾಗರಿಕರಿಗೆ ತೊಂದರೆಗಳನ್ನು ನೀಡ್ತಾ ಇದ್ದದ್ದು ಒಂದು ಕಂಪ್ಲೇಂಟ್ಸ್ ಬಂದಿದ್ದು. ಸೊ ಹೀಗಾಗಿ ರೀಸೆಂಟಾಗಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ.
ಸೊ ಜಿನಿವಾ ಒಪ್ಪಂದಕ್ಕೆ ಬದ್ಧವಾಗಿದೆ ಅಂತ ಒಂದು ಪ್ರಮಾಣೀಕೃತವಾದಂತಹ ಒಂದು ಇನ್ಫಾರ್ಮೇಷನನ್ನು ಪ್ರಕಟಿಸುವುದರ ಮೂಲಕ ಎಲ್ಲ ರೀತಿಯ ಒಂದು ಏಕರೂಪವಾದಂತಹ ಒಂದು IDPಯನ್ನು ಡೆಲಿವರ್ ಮಾಡಬೇಕು, ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ಗೆ ಸಂಬಂಧಿಸಿದಂತಹ ಈ ಜಿನಿವಾ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ 1949 ಆಗಸ್ಟ್ 23ರಿಂದ ಸೆಪ್ಟೆಂಬರ್ 19ರವರೆಗೆ ಈ ಒಂದು ಜಿನಿವಾ ನಗರದಲ್ಲಿ ಈ ರಸ್ತೆ ಸಂಚಾರದ ಮೇಲಿನ ಸಮಾವೇಶ ನಡೆದಿತ್ತು. ವಿಶ್ವಸಂಸ್ಥೆಯಿಂದ ನಡೆಸಲಾದಂತಹ ಈ ಒಂದು ಸಮ್ಮೇಳನದಲ್ಲಿ ಭಾರತವು ಕೂಡ ಈ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದೆ. ಸೊ ಇದು ಜಾರಿಗೆ ಬಂದಂತಹ ವರ್ಷವನ್ನು ನೋಡೋದಾದರೆ 26 ಮಾರ್ಚ್ 1952ರಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ಗೆ ಸಂಬಂಧಿಸಿದಂತಹ ಜಿನಿವಾ ಕನ್ವೆನ್ಷನ್ ಜಾರಿಗೆ ಬಂದಂತಹ ವರ್ಷವಾಗಿದೆ. ರಸ್ತೆ ಸಂಚಾರದ ಮೇಲಿನ ಸಮಾವೇಶ, ಸಾಮಾನ್ಯವಾಗಿ ಇದನ್ನು ಜಿನಿವಾ ಕನ್ವೆನ್ಷನ್ ಆನ್ ರೋಡ್ ಟ್ರಾಫಿಕ್ ಅಂತ ಕರೆಯಲಾಗುತ್ತೆ. ಇದು ಬೇರೆ ದೇಶಗಳಲ್ಲಿ ಹೋಗಿ ವಾಹನ ಚಲಾಯಿಸುವಂತಹ ವಾಹನ ಚಾಲಕರಿಗೆ ಏಕರೂಪದ ನಿಯಮಗಳನ್ನು ಸ್ಥಾಪಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸ್ತೆ ಸಂಚಾರದ ಅಭಿವೃದ್ಧಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಜಿನಿವಾ ಕನ್ವೆನ್ಷನ್ ಅನ್ನು ಜಾರಿಗೆ ತರಲಾಗಿತ್ತು 1952ರಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಜಿನಿವಾ ಕನ್ವೆನ್ಷನ್ ಅನ್ನು ಈ ಒಂದು ರಸ್ತೆ ಮತ್ತು ಮೋಟಾರ್ ಸಾರಿಗೆಗೆ ಸಂಬಂಧಿಸಿದಂತಹ ಒಂದು ಕನ್ವೆನ್ಷನ್ ಅನ್ನು 1952ರಲ್ಲಿ ಜಾರಿಗೊಳಿಸಲಾಗಿತ್ತು. ಭಾರತವು ಕೂಡ ಇದರ ಒಂದು ಸಿಗ್ನಿಟರಿ ಆಗಿದೆ. ಸಿಗ್ನಿಟರಿ ಅಂತಂದ್ರೆ ಸಹಿ ಹಾಕಿದಂತಹ, ಈ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದಂತಹ ರಾಷ್ಟ್ರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದಂತಹ ಈ ರುದ್ರ ಒಂದು ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇದು ಒಂದು ಲಘು ಯುದ್ಧ ವಿಮಾನ ಅಥವಾ ಹೆಲಿಕಾಪ್ಟರ್ ಆಗಿದೆ, ಅಥವಾ ಇದೊಂದು ಸಬ್ಮರೀನ್ ಅಥವಾ ಜಲಾಂತರ್ಗಾಮಿಯಾಗಿದೆ, ಅಥವಾ ರುದ್ರ ಅನ್ನೋದು ಒಂದು ವಿಮಾನವಾಹಕ ಯುದ್ಧ ನೌಕೆಯಾಗಿದೆ, ಅಥವಾ ರುದ್ರ ಅನ್ನೋದು ಒಂದು ಸೂಪರ್ಸಾನಿಕ್ ಫೈಟರ್ ಜೆಟ್ ಆಗಿದೆ ಅಂತ ಆಪ್ಷನ್ಗಳಲ್ಲಿದ್ದು ಸರಿಯಾದ ಉತ್ತರ ಆಪ್ಷನ್ 1 ಲಘು ಯುದ್ಧ ಹೆಲಿಕಾಪ್ಟರ್ ಆಗಿದೆ. ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ LCH ಅಂತ ಕರೆಯಲಾಗುತ್ತೆ. ಇದನ್ನ ರುದ್ರ ಅನ್ನುವ ಹೆಸರಿನಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಆಗಿದೆ. ಸೊ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ನಮ್ಮ ಭಾರತದ ಇಂಡಿಯನ್ ಏರ್ಫೋರ್ಸ್ನಿಂದ ಭಾರತವು ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಕೆಲವೊಂದಿಷ್ಟು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಇಂಡಕ್ಟ್ ಮಾಡುವುದಾಗಿ ಈ ಒಂದು ನಿರ್ಧಾರವನ್ನು ಪ್ರಕಟಣೆ ಪಡಿಸಿದೆ. ಸೊ ನಮ್ಮ ಭಾರತದ ವಾಯುಪಡೆ ದಿನ ಅಥವಾ ಇಂಡಿಯನ್ ಏರ್ಫೋರ್ಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 8ರಂದು ಆಚರಿಸಲಾಗುತ್ತೆ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದಿಂದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಲಘು ಯುದ್ಧ ಹೆಲಿಕಾಪ್ಟರ್ಗಳನ್ನು ಕೂಡ ಇಂಡಕ್ಟ್ ಮಾಡುವ ಮತ್ತು ಒಂದು ಪ್ರಥಮವಾದಂತಹ ಘಟಕವನ್ನು, ಈ ಇಂಡಿಯನ್ ಏರ್ಫೋರ್ಸ್ಗೆ ಸಂಬಂಧಿಸಿದಂತಹ ಘಟಕವನ್ನು ರೈಸ್ ಮಾಡುವಂತಹ ನಿರ್ಧಾರವನ್ನು ಘೋಷಿಸಲಾಗಿದೆ. ಇದು ಭಾರತದ ಏರ್ಫೋರ್ಸ್ನಿಂದ ಡೆವಲಪ್ ಮಾಡ್ತಾ ಇರುವಂತಹ ಫಸ್ಟ್ ಬ್ಯಾಚ್ ಆಗಿದ್ದು, ಇದಕ್ಕಿಂತ ಮುಂಚೆ ಭಾರತದ ವಾಯುಪಡೆಯಿಂದ ಈ ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾದಂತಹ Mi-25 ಮತ್ತು Mi-35 ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತಾ ಇತ್ತು. ಸೊ ಇತ್ತೀಚೆಗೆ ಈ ಒಂದು ಬೋಯಿಂಗ್ ಅನ್ನುವ ಕಂಪ್ನಿಯಿಂದ ಡೆವಲಪ್ ಮಾಡಲಾದಂತಹ AH-64E ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಇದರ ಒಂದು ರಿಪ್ಲೇಸ್ಮೆಂಟ್ ಆಗಿ ಒಂದು ಸ್ಕ್ವಾಡ್ರನ್ನಲ್ಲಿ ಬಳಸಲಾಗ್ತಾ ಇತ್ತು. ಆದರೆ ಈಗ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಅಳವಡಿಸಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಇಂಡಿಯನ್ ಏರ್ಫೋರ್ಸ್ ಈ ಒಂದು ಅಕ್ಟೋಬರ್ನಲ್ಲಿ ಈ ರೀತಿಯಾದಂತಹ ಇಂಡಕ್ಷನನ್ನು ಮಾಡ್ತಾ ಇದ್ದು, ಇದಕ್ಕಿಂತ ಮುಂಚೆ ಜೂನ್ 1ರಲ್ಲಿ ಬೆಂಗಳೂರಿನಲ್ಲಿ ಭಾರತದ ಸೇನೆಯಿಂದ, ಆರ್ಮಿಗಳಿಂದ ಈ ಒಂದು ಫಸ್ಟ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳ ಸ್ಕ್ವಾಡ್ರನ್ನನ್ನು ರೈಸ್ ಮಾಡಲಾಗಿತ್ತು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಏರ್ಫೋರ್ಸ್ ಅಕ್ಟೋಬರ್ 8ರಂದು ಈ ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಇಂಡಕ್ಷನ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ. ಸೊ ಹೀಗೆ ಇಂಡಕ್ಟ್ ಮಾಡಲಾದಂತಹ ಈ ಒಂದು ಹೆಲಿಕಾಪ್ಟರ್ಗಳನ್ನು ಈಸ್ಟರ್ನ್ ಕಮಾಂಡ್ಗೆ, ಅಂದರೆ ನಮ್ಮ ಭಾರತ ಮತ್ತು ಚೀನಾದ ಗಡಿಯಲ್ಲಿರುವಂತಹ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಅಳವಡಿಸುವಂತಹ, ಇಂಡಕ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಮುಂದಿನ ವರ್ಷದವರೆಗೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿದೆ. ಸದ್ಯಕ್ಕೆ ಭಾರತದಾದ್ಯಂತ 75 ರುದ್ರ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು, ಅಥವಾ ಇವುಗಳನ್ನು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ ಕೂಡ ಕರೆಯಲಾಗುತ್ತೆ. ಈ ರುದ್ರ ಅನ್ನುವ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಏನಿದೆ, ಇದನ್ನು ದೇಶೀಯವಾಗಿ ಡೆವಲಪ್ ಮಾಡಿ ಇಂಡಕ್ಟ್ ಮಾಡಲಾದಂತಹ ಒಂದು ಹೆಲಿಕಾಪ್ಟರ್ ಇದಾಗಿದೆ.
ಸೊ ನೆನ್ಪಿಟ್ಕೊಳ್ಳಿ, ರುದ್ರ ಅನ್ನುವುದು ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಒಂದು ಯೋಜನೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಕಾರ್ಯಕ್ರಮವಾದಂತಹ ಸೀಡ್ ಟ್ರೈಬ್ ಅನ್ನುವ ಯೋಜನೆಯ ಪೂರ್ಣ ವಿಸ್ತೃತ ರೂಪ ಎನ್ನುವಂಥ ಪ್ರಶ್ನೆ ಇದೆ. ಭಾರತದಾದ್ಯಂತ ಇರುವಂತಹ ಬುಡಕಟ್ಟು ಜನಾಂಗಕ್ಕೆ ಅನ್ವಯಿಸುವಂತಹ ಅವರ ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವ ನಿಟ್ಟಿನಲ್ಲಿ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಇದರ ವಿಸ್ತೃತ ರೂಪ ಏನು ಅಂತ ತಿಳಿದುಕೊಳ್ಳುವುದರ ಮೂಲಕ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ಸೀಡ್ ಅಂತಂದ್ರೆ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಡಿನೋಟಿಫೈಡ್ ನೊಮ್ಯಾಡಿಕ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಈ ನೊಮ್ಯಾಡಿಕ್ ಅಂತಂದ್ರೆ ಅಲೆಮಾರಿ ಜನಾಂಗ ಅಂತ ಕರೆಯಲಾಗುತ್ತೆ. ನೊಮ್ಯಾಡಿಕ್ ಅಂತ, ಸೆಮಿ ನೊಮ್ಯಾಡಿಕ್ ಅಂದ್ರೆ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಸಮುದಾಯಕ್ಕೆ ಸೇರಿದಂತಹ ಈ ಒಂದು ಬುಡಕಟ್ಟು ಜನಾಂಗದವರ ಸಾಮಾಜಿಕ ಈ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸೀಡ್ ಅನ್ನುವ ಪ್ರೋಗ್ರಾಮ್ ಅನ್ನ ನಮ್ಮ ಭಾರತದ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮುಖಾಂತರ ಒಂದು ರೀಸೆಂಟ್ ಆಗಿ ಈ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 402 ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಫಲಾನುಭವಿಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೊಳಿಸಲಾಗ್ತಾ ಇದೆ. ಸೊ ಈವರೆಗೆ ಈ ಒಂದು ಸೀಡ್ ಟ್ರೈಬ್ಸ್ ಅನ್ನುವ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ 1400 ಸಮುದಾಯಗಳನ್ನು ಗುರುತಿಸಲಾಗಿದ್ದು ಅದರಲ್ಲಿ 10 ಕೋಟಿಗೂ ಹೆಚ್ಚು ಭಾರತೀಯರು ಈ ಫಲಾನುಭವಿಗಳ ಗುಂಪಿನಲ್ಲಿ ಸೇರ್ತಾ ಇದ್ದಾರೆ. ಸೊ ಈ ಸೀಡ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವೆಲ್ಲ ಈಗ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ, ಅದೇ ರೀತಿ ಈ ಯೋಜನೆ ಏನಿದೆ ಸೀಡ್ ಅನ್ನುವ ಯೋಜನೆ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಯನ್ನ ಸ್ಟೂಡೆಂಟ್ಸ್ಗಳಿಗೆ ನೀಡುವುದು ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಅವರ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸುವುದು ಮತ್ತೆ ಅವರ ಜೀವನೋಪಾಯಕ್ಕಾಗಿ ಸಾಕಷ್ಟು ವಿಷಯವಾಗಿ ಈ ಒಂದು ಆರ್ಥಿಕ ಸಹಾಯವನ್ನ ಒದಗಿಸುವುದು ಈ ಒಂದು ಸೀಡ್ ಅನ್ನುವ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಸೊ ಈ ಸೀಡ್ ಅನ್ನುವ ಪ್ರೋಗ್ರಾಮ್ ಅನ್ನ ಸುಮಾರು 200 ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸುವ ಮೂಲಕ 5 ವರ್ಷಗಳ ಹಣಕಾಸು ವರ್ಷಗಳಲ್ಲಿ ಅಂದ್ರೆ 2021ರಿಂದ 2025ರವರೆಗೆ 25-26ರ ಹಣಕಾಸು ವರ್ಷಗಳವರೆಗೆ ಈ ಒಂದು ಫಂಡ್ ಅಲೋಕೇಶನ್ ಅನ್ನ ಮಾಡಲಾಗಿದೆ. 200 ಕೋಟಿ ರೂಪಾಯಿಗಳ ಅಲೋಕೇಶನ್. ಸೊ ಇದೇ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ 402 ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಫಲಾನುಭವಿಗಳು ತಮ್ಮ ಅಪ್ಲಿಕೇಶನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ನೀಡಲಾಗಿದೆ. ಅದೇ ರೀತಿ ಅಪ್ಲೈ ಮಾಡಿದಂತಹ ಫಲಾನುಭವಿಗಳಿಗೆ ವಿಶಿಷ್ಟವಾದಂತಹ ID ಅನ್ನ ಕೊಡುವುದರ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನ ಸ್ಟೇಟಸ್ ಕೂಡ ಟ್ರ್ಯಾಕ್ ಮಾಡಲು ಈ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ ಅವಕಾಶವನ್ನ ಮಾಡಲಾಗಿದೆ. ಸೊ ಸೀಡ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ತಿಳಿಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆರ್ಟೆಮಿಸ್ ಮೂನ್ ಮಿಷನ್ ಬಗ್ಗೆ ಇದೆ. ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆ ಆರ್ಟೆಮಿಸ್ ಅನ್ನುವ ಮೂನ್ ಮಿಷನ್ ಅನ್ನ, ಮೂನ್ ಅಂತಂದ್ರೆ ಚಂದ್ರಯಾನವನ್ನ ಅನ್ನುವ ಮಿಷನ್ ಅನ್ನ ಪ್ರಾರಂಭ ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತದ ಇಸ್ರೋ, ಅಮೆರಿಕದ ನಾಸಾ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ರಷ್ಯಾದ ರಾಸ್ಕಾಸ್ಮಾಸ್ ಬಾಹ್ಯಾಕಾಶ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ 2 ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದಿಂದ ಈ ಆರ್ಟೆಮಿಸ್ ಅನ್ನುವ ಮೂನ್ ಮಿಷನ್ ಅನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ಮಿಷನ್ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಇನ್ಫಾರ್ಮೇಶನ್ ಅನ್ನಷ್ಟೇ ಡಿಸ್ಕಸ್ ಮಾಡೋಣ. ಆರ್ಟೆಮಿಸ್ 1 ಅನ್ನುವ ಒಂದು ಸಿಬ್ಬಂದಿ ಇಲ್ಲದಂತಹ ವಿತೌಟ್ ಕ್ರೂ ರಾಕೆಟ್ ಅನ್ನ ಲಾಂಚ್ ಮಾಡುವಂತಹ ಒಂದು ನಿರ್ಧಾರವನ್ನ ನಾಸಾದಿಂದ ಕೈಗೊಳ್ಳಲಾಗ್ತಾ ಇದೆ. 1 ತಿಂಗಳ ಪ್ರಯಾಣದಲ್ಲಿ ಈ ಒಂದು ಆರ್ಟೆಮಿಸ್ 1 ಅನ್ನುವ ಒಂದು ಚಂದ್ರಯಾನದಲ್ಲಿ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದಂತಹ ಆರ್ಟೆಮಿಸ್ ಒಂದು ಪ್ರೋಗ್ರಾಮ್ ಅನ್ನ ನಡೆಸಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಿಬ್ಬಂದಿ ಇಲ್ಲದೆ ರಾಕೆಟ್ ಅನ್ನ ಈ ಬಾಹ್ಯಾಕಾಶಕ್ಕೆ ಕಳಿಸಲಾಗುವುದು ಅಂತ ಹೇಳಲಾಗಿದೆ. ಸೊ ಸಿಬ್ಬಂದಿಯ ಬದಲಾಗಿ ಮನುಷ್ಯ ಆಕೃತಿಯ ಒಂದು ವಿನ್ಯಾಸಗಳನ್ನ, ಡಿಸೈನ್ಗಳನ್ನ ಅಂದ್ರೆ ಮ್ಯಾನಿಕ್ವಿನ್ ಅಂತ ಕರೆಯಲಾಗುತ್ತೆ. ಸೊ ಈ ರೀತಿಯಾದ ಗೊಂಬೆಗಳನ್ನ ಅಂತ ಹೇಳ್ಬೋದು, ಮನುಷ್ಯ ರೂಪದ ಗೊಂಬೆಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಿ ಅವುಗಳ ದೇಹದ ಮೇಲೆ ಯಾವ ರೀತಿ ವಿಕಿರಣದ ಪರಿಣಾಮಗಳು ಆಗುತ್ತವೆ ಅನ್ನುವ ಒಂದು ಅಧ್ಯಯನವನ್ನ ಮಾಡಲಾಗುತ್ತೆ. ಇದರ ಗುರಿ ಏನು ಅಂತಂದ್ರೆ, ಆರ್ಟೆಮಿಸ್ನ ಗುರಿ ಏನು ಅಂತಂದ್ರೆ ಈ ಆರ್ಟೆಮಿಸ್ ಮಿಷನ್ ಏನಿದೆ ಮಹಿಳೆಯರ ದೇಹದ ಮೇಲೆ ವಿಕಿರಣದ ಪರಿಣಾಮಗಳನ್ನ ಅಧ್ಯಯನ ಮಾಡುವ ಒಂದು ನಿಟ್ಟಿನಲ್ಲಿ ಇದನ್ನ ಡಿಸೈನ್ ಮಾಡಲಾಗಿದೆ. ಸೊ ಇದರಿಂದಾಗಿ ಮಹಿಳಾ ಗಗನಯಾತ್ರಿಗಳಿಗೆ ಈ ರೇಡಿಯೇಷನ್ಗಳ ಇಂಪ್ಯಾಕ್ಟ್ ಅನ್ನ
ತಡೆಗಟ್ಟುವುದು ಮತ್ತು ಆ ಕುರಿತಾದಂಥ ಅಧ್ಯಯನವನ್ನು ಮಾಡಿ ಅವುಗಳ ಮಹಿಳೆಯ ಬಾಹ್ಯಾಕಾಶದಲ್ಲಿ ಪ್ರಯಾಣವನ್ನು ಕೈಗೊಳ್ಳುವಂತಹ ಮಹಿಳೆಯರ ಮೇಲೆ ಆಗುವಂತಹ ಕೆಲವೊಂದಿಷ್ಟು ರೇಡಿಯೇಷನ್ಗಳ ಎಫೆಕ್ಟ್ಗಳನ್ನು ಕಡಿಮೆ ಮಾಡಿ ಮಹಿಳೆಯರನ್ನು ಸಂರಕ್ಷಿಸುವ ಉದ್ದೇಶದಿಂದ ನಾಸಾದಿಂದ ಆರ್ಟಿಮಿಸ್ 1 ಅನ್ನುವ ಒಂದು ಪ್ರೋಗ್ರಾಮನ್ನು ನಡೆಸಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳಲ್ಲಿ ಆ್ಯಡ್ ಮಾಡ್ಬೋದು. ಸೊ ಯಾವ ರೀತಿ ನಮ್ಮ ಭಾರತದಾದ್ಯಂತ ರಾಜ್ಯದಾದ್ಯಂತ ಯಾವ ರೀತಿ ಮಹಿಳಾ ಸಬಲೀಕರಣ ಕುರಿತಾಗಿ ಇನಿಷಿಯೇಟಿವ್ಗಳನ್ನು ಉಪಕ್ರಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಹಿಳಾ ಸಬಲೀಕರಣದ ಕುರಿತಾದಂತಹ ಕೆಲವೊಂದಿಷ್ಟು ಇನಿಷಿಯೇಟಿವ್ಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಆ ಪಾಯಿಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಆ್ಯಡ್ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸ್ಗಳಲ್ಲಿ ಇಂಪ್ರೂವ್ಮೆಂಟನ್ನು ನೀವು ಕಾಣ್ಬೋದಾಗಿದೆ. ಸೊ ಈ ಆರ್ಟಿಮಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಆರ್ಟಿಮಿಸನ್ನು ಚಂದ್ರ ದೇವತೆ ಅಂತ ಗ್ರೀಸ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದ್ದು, ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಈ ಒಂದು ಅದಕ್ಕಿಂತ ಮುಂಚೆ ಆರ್ಟಿಮಿಸ್ ಅನ್ನುವ ಚಂದ್ರ ದೇವತೆಯನ್ನು ಗ್ರೀಸ್ನಲ್ಲಿ ಆರಾಧಿಸಿ ಪೂಜಿಸಲಾಗ್ತಾ ಇದೆ. ಸೊ ಆ ಒಂದು ಹೆಸರಿಂದ ಇನ್ಸ್ಪಿರೇಷನನ್ನು ತೆಗೆದುಕೊಂಡು ಈ ನಾಸಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಈ ಒಂದು ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಮಹಿಳೆಯರ ಗಗನಯಾತ್ರಿಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆರ್ಟಿಮಿಸ್ ಮಿಷನ್ ಅನ್ನು ಲಾಂಚ್ ಮಾಡಲಾಗಿದೆ. ಸೊ ಆರ್ಟಿಕಲ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ದ್ಯಾಟ್ ವಾಸ್ ಅಬೌಟ್ ಆರ್ಟಿಮಿಸ್ ಮಿಷನ್. ಮುಂದಿನ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಕರ್ನಾಟಕದ ಹೈಕೋರ್ಟ್ನಿಂದ ಒಂದು ಜಜ್ಮೆಂಟನ್ನು ನೀಡಲಾಗಿದ್ದು, 29 kg ಭಾಂಗ್ ಮತ್ತು 400 ಗ್ರಾಂ ಗಾಂಜಾನ ಹೊಂದಿದ್ದಂತಹ ಬಂಧಿತ ವ್ಯಕ್ತಿಯನ್ನು ಜಾಮೀನು ನೀಡುವ ಮೂಲಕ ರಿಲೀಸ್ ಮಾಡಲಾಗಿದೆ. ಸೊ ಈ ಹೈಕೋರ್ಟ್ನ ಪ್ರಕಾರ ಈ ಭಾಂಗ್ ಏನಿದೆ, ಇದು ಮಾದಕ ದ್ರವ್ಯಗಳು ಮತ್ತು ಸೈಕೋಟ್ರೋಪಿಕ್ ವಸ್ತುಗಳ ಕಾಯ್ದೆಯ ಅಡಿಯಲ್ಲಿ, ಅಂದರೆ ನ್ಯಾರ್ಕೋಟಿಕ್ಸ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ನ ಅಡಿಯಲ್ಲಿ ಭಾಂಗನ್ನು ನಿಷೇಧನೆ ಮಾಡಲಾಗಿಲ್ಲ. ಈ ಒಂದು ಪಾನೀಯವನ್ನು ಯಾವುದೇ ರೀತಿಯಾಗಿ ನಿಷೇಧ ಮಾಡುವಂತೆ ಉಲ್ಲೇಖಿಸಲಾಗಿಲ್ಲ ಅಂತ ರೆಫರೆನ್ಸನ್ನು ನೀಡುವುದರ ಮೂಲಕ ಆ ಬಂಧಿತ ವ್ಯಕ್ತಿಯನ್ನು ರಿಲೀಸ್ ಮಾಡಲಾಗಿದೆ ಅಥವಾ ಜಾಮೀನು ನೀಡಲಾಗಿದೆ. ಸೊ ಏಕ ನ್ಯಾಯಾಧೀಶ ಪೀಠವನ್ನು ಹೊಂದಿದಂತಹ ಈ ಒಂದು ಜಜ್ಮೆಂಟ್ನಲ್ಲಿ ಕೆಲವೊಂದಿಷ್ಟು ರೀಸೆಂಟ್ ಜಜ್ಮೆಂಟ್ ಅಥವಾ ಇದಕ್ಕಿಂತ ಪ್ರೀವಿಯಸ್ ಜಜ್ಮೆಂಟ್ಗಳನ್ನು ರೆಫರೆನ್ಸ್ ನೀಡಲಾಗ್ತಾ ಇದೆ ಜಡ್ಜ್ಗಳಿಂದ. ಮಧುಕರ್ ವಿರುದ್ಧ ಮಾಡಲಾದಂತಹ ಮಹಾರಾಷ್ಟ್ರದ ರಾಜ್ಯದಿಂದ ಈ ಒಂದು ಕೋರ್ಟ್ನಲ್ಲಿ ಜಜ್ಮೆಂಟ್ ನೀಡಲಾದಂತಹ 2002ರಲ್ಲಿ ಇದೇ ರೀತಿಯಾದಂತಹ ಕೇಸ್ನಲ್ಲಿ ಕೂಡ ಒಂದು ಬಂಧಿತ ವ್ಯಕ್ತಿಗೆ ಜಾಮೀನನ್ನು ನೀಡಲಾಗಿತ್ತು. ಅದಾದ ನಂತರ ಹರಿಯಾಣ ರಾಜ್ಯದಲ್ಲೂ ಕೂಡ 2004ರಲ್ಲಿ ಈ ರೀತಿಯಾದಂತಹ ಬಂಧಿತ ವ್ಯಕ್ತಿಗೆ ಜಾಮೀನನ್ನು ನೀಡಲಾಗಿತ್ತು. ಅದೇ ಒಂದು ರೆಫರೆನ್ಸನ್ನು ಇಟ್ಕೊಂಡು ಭಾಂಗ್ ಗಾಂಜಾ ಅಲ್ಲ ಮತ್ತು ಇದು ಯಾವುದೇ ರೀತಿಯಾಗಿ NDPS ಕಾಯ್ದೆಯ ಅಡಿಯಲ್ಲಿ ಒಂದು ನಿಷೇಧಕ್ಕೆ ಒಳಗಾಗಿಲ್ಲ ಅನ್ನುವ ಒಂದು ರೆಫರೆನ್ಸನ್ನು ಇಟ್ಕೊಂಡು ತೀರ್ಪನ್ನು ನೀಡಿ ವ್ಯಕ್ತಿಯನ್ನು ರಿಲೀಸ್ ಮಾಡಲಾಗಿದೆ. ಸೊ ಈ ಭಾಂಗ್ ನ್ಯೂಸ್ನಲ್ಲಿರುವುದರಿಂದ ಭಾಂಗ್ಗೆ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಈ ಭಾಂಗನ್ನು ಗಾಂಜಾ ಸಸ್ಯದ ಎಲೆಯಿಂದ ತಯಾರಿಸಲಾಗುವಂತಹ ಒಂದು ಖಾದ್ಯ ಪಾನೀಯವಾಗಿದೆ. ಸೊ ಇದನ್ನು ಥಂಡೆ ಮತ್ತು ಲಸ್ಸಿಗಳ ಒಂದು ಮಿಕ್ಸ್ಚರ್ ಮಾಡುವ ಮೂಲಕ ಭಾಂಗನ್ನು ಸೇವನೆ ಮಾಡಲಾಗುತ್ತೆ. ಮುಖ್ಯವಾಗಿ ಭಾರತದ ಉತ್ತರ ಭಾಗದಲ್ಲಿ ಈ ಭಾಂಗನ್ನು ಜನಪ್ರಿಯವಾದಂತಹ ಒಂದು ಈ ಪಾನೀಯವಾಗಿದ್ದು, ಇದನ್ನು ಮುಖ್ಯವಾಗಿ ಹೋಳಿ ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸೇವಿಸಲಾಗುತ್ತೆ ಭಕ್ತರಿಂದ ಅಥವಾ ಜನರಿಂದ. ಸೊ ನೆನ್ಪಿಟ್ಕೊಳ್ಳಿ, ಭಾಂಗ್ ಇದು ಗಾಂಜಾ ಸಸ್ಯದ ಎಲೆಯಿಂದ ತಯಾರಿಸಲಾದಂತಹ ಒಂದು ಖಾದ್ಯ ಪಾನೀಯವಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎ ನೈಸ್ ಡೇ.